ನಮಸ್ಕಾರ ರೀ. ಬರ್ರಿ ಇವತ್ತು ಏಕ್ದಮ್ ಹೆಲ್ದಿ ಮತ್ತು ಅಷ್ಟೇ ಟೇಸ್ಟಿ ನುಗ್ಗಿ ತಪ್ಪಲ್ ರೀ. ಅದೇ ರೀ ನುಗ್ಗೆ ಸೊಪ್ಪಿಂದು ದಾಲ್ ಮೇಡಮ್ ಅಂತ್ರಿ. ಭಾಳ ಭಾಳ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಈ ದಾಲು ನಾ ಹೆಂಗೆ ಮಾಡ್ತೀನಂತ ನೋಡ್ಕೊಂಬರಮ್ಮಂತ ಬರ್ರಿ. ನೋಡ್ರಿ ನಾ ಏನು ಮಾಡೀನಿ ರೀ, ಇಲ್ಲಿ ನುಗ್ಗಿ ತಪ್ಪಲು ತೊಗೊಂಡೀನಿ ರೀ. ಮತ್ತು ಇದಕ್ಕೆ ಚಂದ ಹಿಂಗೆ ಬಿಡಿಸಿ ಏನು ಮಾಡ್ತೀನಿ ರೀ, ತೊಳೆದು ಇಟ್ಬಿಡ್ತೀನಂತ್ರಿ. ಇದ್ರಾಗ ನೋಡ್ರಿ ಕ್ಯಾಲ್ಶಿಯಮ್ಮು, ಐರನ್ನು, ಮ್ಯಾಗ್ನೀಷಿಯಮ್ಮು, ಪ್ರಾಸ್ಫರಸ್ ಜಾಸ್ತಿ ಇರ್ತದೆ ರೀ. ನಮ್ಮ ಕಣ್ಣು, ಕೂದಲು, ಸ್ಕಿನ್ನು ಮತ್ತು ಲಿವರ್ ಸಲಕ್ಕಂತೂ ಭಾಳ ಚಲೋ ರೀ. ಮತ್ತು ಡಯಾಬಿಟಿಸು, ಅಸ್ತಮ ಮತ್ತು ಬ್ಲಡ್ ಪ್ರೆಷರ್ ಇರೋರಂತೂ ದಿನ ತಿಂದ್ರೂ ಕಮ್ಮಿನೇ ರೀ. ಅಷ್ಟು ಭಾಳ ಹೆಲ್ತ್ ಬೆನಿಫಿಟ್ಸ್ ಅವ ರೀ ಇದ್ರಾಗ. ಈಗ ನೋಡ್ರಿ ನಾ ಏನು ಮಾಡೀನಿ ರೀ, ಇಲ್ಲಿ ಒಂದಿವ್ಸ ಬ್ಯಾಳಿಗಳು ತೊಗೊಂಡೇನಿ ರೀ. ಏನೇನು ತೊಗೊಂಡೇನಿ ಅಂತ ತೋರಿಸ್ತೀನಿ ರೀ. ನಾ ಇಲ್ಲಿ ತೊಗರಿ ಬ್ಯಾಳಿ ಮತ್ತು ಹೆಸರು ಬ್ಯಾಳಿ, ಚೆನ್ಗಿ ಬ್ಯಾಳಿ ರೀ, ಮತ್ತು ಅದೇ ರೀ ಮೊಸರು ಬ್ಯಾಳಿ ಅಂತಾರಲ್ಲ ರೀ ಅವು, ಕಡ್ಲಿ ಬ್ಯಾಳಿ, ಸ್ವಲ್ಪ ಉದ್ದಿನ ಬ್ಯಾಳಿ ಮತ್ತು ಒಂದು ಅರ್ಧ ಚಮಚ ಇಲ್ಲಿ ಮೆಂತ್ಯ ಕಾಳು ತೊಗೊಂಡೇನು ಮಾಡ್ತೀನಿ ರೀ, ಒಂದು 2 ಸಲ ನೀರು ಹಾಕಿ ಚಲೋ ಇವಕ್ಕೆ ತೊಳೆದು ತರ್ತೀನಂತ್ರಿ. ಬೇಕಾದ್ರೆ ನೀವು ಬರೀ ತೊಗರಿ ಬೇಳೆದಾಗೂ ಮಾಡ್ಕೋಬೋದು. ಆದರೆ ನಾ ಇಲ್ಲಿ ಎಲ್ಲ ಮಿಕ್ಸ್ ದಾಲ್ ಮಾಡ್ಲತ್ತೀನಿ ರೀ. ಮತ್ತು ನೀರು ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಕಲಸೀನಿ ರೀ. ಮತ್ತು ಇಲ್ಲಿ ಒಂದು 2 ಮೀಡಿಯಮ್ ಸೈಜ್ ಟೊಮೆಟೊದು ಸೊಪ್ಪಿ ತೆಗೆದು ಹಾಕೀನಿ ರೀ. ಒಂದು 4 ಹಸಿ ಮೆಣಸಿನಕಾಯಿ ಹಿಂಗೆ ಸೇರಿಸ್ಲತ್ತೀನಿ ರೀ. ಮತ್ತು ಇಲ್ಲಿ ತೊಳೆದಿಟ್ಟಿದ್ದಲ್ಲ ರೀ ನುಗ್ಗಿ ತಪ್ಪಲು, ಅದ್ರಾಗಿಂದ ಏನು ಮಾಡ್ತೀನಿ ರೀ, ನಾನು ಸದ್ಯಕ್ಕೆ ಅರ್ಧನೇ ಈ ಕುಕ್ಕರ್ನಾಗ ಹಾಕ್ಬಿಡ್ತೀನಂತ, ಇನ್ನು ಅರ್ಧ ಆಮೇಲೆ ಸೇರ್ಸಮಂತ. ಈಗ ಒಂದು ಸರ್ತಿ ಏನು ಮಾಡ್ತೀನಿ ರೀ, ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದು 2 ಸೀಟಿ ಹೊಡಿಸ್ತೀನಿ ರೀ. ನಾ ಇಲ್ಲಿ ಜಾಸ್ತಿನೂ ನುಣ್ಣಗೆ ನಾನಿಲ್ಲಿ ಕುದಿಸ್ಲತ್ತಿಲ್ಲ ರೀ. ಸ್ವಲ್ಪ ಇಲ್ಲಿ ಕಾಳೆ ಇಟ್ಟಿನಿನ ಅಂದರೆ ಚಲೋ ಬರ್ತದೆ ರೀ, ನೋಡ್ಲಾಕ್ನು ಚಲೋ ಕಾಣ್ತದೆ ಮತ್ತು ಟೆಕ್ಸ್ಚರ್ನು ಚಲೋ ಅನ್ನಿಸ್ತದೆ. ಮತ್ತು ಈಗೇನು ಮಾಡ್ತೀನಪ್ಪ ಅಂದ್ರೆ ಒಂದು ಕಡಾಯಿನಾಗ ಎಣ್ಣೆ ಬಿಸಿ ಮಾಡಿ ಅದ್ರಾಗ ಸಾಸಿವೆ ಮತ್ತು ಜೀರಿಗೆ ಹಾಕಿ ಹಿಂಗೆ ಚಿಡಿಸ್ತೀನಂತ್ರಿ. ಮತ್ತು ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಬೆಳ್ಳುಳ್ಳಿ ಕೊಟ್ಟು ಸೇರಿಸ್ಲತ್ತೀನಿ ರೀ. ಶುಂಠಿ ಇಷ್ಟ ಇದ್ದರೆ ಶುಂಠಿನೂ ಸೇರಿಸ್ರಿ ನಡೀತದೆ. ಹಾಗೆ ಇಲ್ಲಿ ಉಳ್ಳಾಗಡ್ಡಿ, ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಸೇರಿಸೀನಿ ರೀ. ಇವೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಇವಕ್ಕೆ ಹುರಿತೀನಿ ರೀ. ಅಂದ್ರೆ ಸ್ವಲ್ಪ ಬಣ್ಣ ಇಲ್ಲಿ ಬದಲಾಯಿಸ್ಬೇಕು ರೀ, ಅಲ್ಲಿಂದ ಇವಕ್ಕೆ ಹುರ್ಕೋತೀನಂತ. ಈಗ ನಾನು ಇಟ್ಟಿದ್ದಲ್ಲ ರೀ, ಅರ್ಧ ಹಾಕಿ ಅರ್ಧ ಇಟ್ಟಿದ್ದಲ್ಲ ಈ ನುಗ್ಗಿ ತಪ್ಪಲು, ಅದು ಇದ್ರಾಗ ಸೇರಿಸ್ಬಿಡ್ತೇನಂತ್ರಿ. ಬೇಕಾದ್ರೆ ನೀವು ಇನ್ನೂ ಸಣ್ಣ ಕಟ್ ಮಾಡಿನೂ ಸೇರಿಸ್ಬೋದು. ಅದನ್ನ ಹಿಂಗೆ ಎಲ್ಲಿನೇ ಹಾಕ್ಲತ್ತೀನಿ ರೀ. ಇಲ್ಲಿ ಇದಕ್ಕೇನು ಜಾಸ್ತಿ ಹುರಿಯೋದು ಬೇಕಾಗಲ್ಲ, ಭಾಳ ಜಲ್ದಿ ಮೆತ್ತಗೆ ಆಗಿಬಿಡ್ತದೆ, ನಿಮಗೆ ಕಾಣಿಸ್ಲತ್ತಿರಬೇಕು. ಈಗ ಕುದಿಸಿಟ್ಟಿದ್ದು ಈ ಬ್ಯಾಳಿ ಏನಿತ್ತಲ್ಲ ರೀ, ಅದು ಇದ್ರಾಗ ಹಾಕ್ಬಿಡ್ತೀನಂತ. ಮತ್ತು ಸ್ವಲ್ಪ ನೀರನ್ನು ಸೇರಿಸ್ತೀನಂತ್ರಿ. ಇದಕ್ಕೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಂತ, ನಂಗೆ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ಲತ್ತದ್ರಿ. ಇದ್ರಾಗ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಖಾರನ್ನು ಸ್ವಲ್ಪ ಕಮ್ಮಿನೇ ಹಾಕಿದ್ದಲ್ರಿ, ಹಿಂಗಾಗಿ ನಾ ಇನ್ನೂ ಸ್ವಲ್ಪ ಈ ಮೆಣಸಿನ್ಕಾಯಿ ಪೇಸ್ಟು ಸೇರಿಸ್ಲತ್ತೀನಿ ರೀ. ಖಾರ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊರಿ. ಮತ್ತೊಂದು ಸ್ವಲ್ಪ ನೀರು ಹಾಕ್ತೀನಂತ. ಎಲ್ಲ ಹಾಕಿದ್ಮೇಲೆ ಒಂದು ಸರ್ತಿ ನಾನು ಹಿಂಗೆ ಕಲಿಸ್ತೀನಂತ. ಕಲಿಸಿ ಈಗ ಇದಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ನೋಡ್ರಿ ಹಿಂಗೆ ಕುದಿ ಬಂತಂದ್ರೆ ಮತ್ತು ಈಗ ಕಲಿಸ್ಕೊತೀನಂತ್ರಿ. ಕೊನೆಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಹಾಕಿಬಿಟ್ರೆ ಆಯ್ತು ರೀ, ನಮ್ಮದು ಹೆಲ್ದಿ ಟೇಸ್ಟಿ ಮತ್ತು ಇಲ್ಲಿ ನುಗ್ಗಿ ತಪ್ಪಲ್ದು ದಾಲಲ್ಲಿ ರೆಡಿ ಆಗಿಬಿಡ್ತದೆ ರೀ. ನೀವು ಒಂದು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ನ ಮಾಡ್ಕೊರಿ. ಮತ್ತು ಸಿಗ್ತೀನಂತ್ರಿ. ಥ್ಯಾಂಕ್ ಯು.